ನಾನು ಫಿಶ್ ಮಾರ್ಕೆಟ್ಗೆ ಬಂದಿದ್ದೇವೆ. ಫಿಶ್ ತಗೊಳ್ಳಿಕ್ಕಲ್ಲ, ಪಪ್ಪಾಯ ತಗೊಳ್ಳಿಕ್ಕೆ ಬಂದದ್ದು. ಲಾಸ್ಟ್ ಟೈಮ್ದು ಪಪ್ಪಾಯ ಒಳ್ಳೆ ಕ್ಯಾರವೇಟ್. ಈಗ ಹಣ ತೆಗೆಯುವ, ಯಾಕಂದರೆ ಇಲ್ಲಿ ಎಲ್ಲ ಕ್ಯಾಶ್ ಬಿಸ್ನೆಸ್, ಕಾರ್ಡ್ ತಗೊಳ್ಳೋದು ಅವರು. ಸನ್ಸೆಟ್ ವ್ಯೂ ನೋಡಿ, ಸನ್ಸೆಟ್ ವ್ಯೂ. ಮೀನು ಬರಬರಿ ಉಂಟು, ಫ್ರೆಶ್ ಉಂಟು ಎಲ್ಲ ಗೊತ್ತಿಲ್ಲ. ಬ್ಯೂಟಿಫುಲ್ ಆದ ಸನ್ಸೆಟ್ ಆಗ್ತಾ ಉಂಟು. ಎಷ್ಟು ಕ್ಲೀನ್ ಉಂಟು ನೋಡಿ. ಬೆಳಿಗ್ಗೆ ಇಲ್ಲಿ ಏಲಂ ಆಗೋದು, ಸೂಪರ್ ಕ್ಲೀನ್. ಮೆಲ್ಲ ನೀರ ಹತ್ರ ಹೋಗ್ಬೇಡ ಕ್ಯಾರ, ಡೀಪ್ ಉಂಟು. ನಂಗಂತೂ ಈಜಲಿಗೆ ಸಹ ಬರುವುದಿಲ್ಲ. ಸೂಪರ್ ಉಂಟು. ಒಂದು ಚೂರು ಸ್ಮೆಲ್ ಇಲ್ಲ, ಗೊತ್ತುಂಟ? ಗೊತ್ತೇ ಆಗುದಿಲ್ಲ. ಇಲ್ಲಿ ಬೆಳಿಗ್ಗೆ ಆಕ್ಷನ್ ನಡೆದಿದೆ ಅಂತ. ನುಸಿಯಾ ಹೋಗ್ಬೇಡ, ಎದುರು ಹೋಗ್ಬೇಡ. ಇಷ್ಟೇ ಇಷ್ಟೇ, ಅಲ್ಲಿ ಎಂತ ಸಹ ಇಲ್ಲ ಸಹ ಇಲ್ಲ. ಇನ್ಸೈಡ್ ಇದು ತಿಮಿಂಗಿಲ್ಲ ಉಂಟು. ತಿಮಿಂಗಿಲ್ಲ ಮೀನು ಇರುದಲ್ಲ ಮಗ ನೀರಲ್ಲಿ. ಇಲ್ಲಿ ಸ್ವಿಮ್ ಮಾಡ್ಲಿಕ್ಕೆ ಅವಲ್ಲ, ಡೀಪ್ ಉಂಟು ಮಗ. ಬಾ ಹೋಗುವ ಹೋಗುವ, ಇಲ್ಲಿ ಪೆರ್ಚಿ ಕಟ್ಬೇಡ ಮಾರೈತಿ. ಹೋಗುವ ಬಾ, ಪಪ್ಪಾಯ ತಗೊಂಡು ಹೋಗುವ. ವೆಜಿಟೇಬಲ್ಸ್ ಮಾರ್ಕೆಟ್ ಹೋಗುವ ಬಾ. भाई पपाया लिया था इधर से। वो था बहुत अच्छा था पपाया लास्ट टाइम. मेरे को पपाया चाहिए है. पपाया है. ಓಕೆ, ಜ್ಯೂಸ್ ಕುಡಿಲಿಕ್ಕೆ ಬಂದಿದ್ದೇವೆ. ಒಂದು ಗ್ಲಾಸಿಗೆ 5 ದಿರಂ. ಹಾಂ, ಅವಳಿಗೆ ಇಷ್ಟ. ಹಾಂ, ಹೌ ಮಚ್ ನೋ? 6 ದಿರಮ್ಸ್. ಆಯ್ मतलब मेरे को 5 और 6 5 दिरहम्स. ओके, क्या मेला हिड़ी ग्लास कुड़ी. नहीं कन्नड़ तमिळ अर्थ हाँ, चूर कुंजम हाँ. इंದು ಹೊರಗೆ ಹೋಗು. ಕಾಯಿ ಫ್ರೂಟ್ಸ್ ತಗೊಂಡಾಯ್ತು. ಪಪ್ಪಾಯ ಮತ್ತು ಮ್ಯಾಂಗೋ ತಗೊಂಡೆ. ಸೀದಾ ಗಾಡಿಗೆ ಬಾ ಮಗ. ಮೆಲ್ಲ ತೆಮ್ಮವ, ತೆಮ್ಮ ಬಾ, ಗಾಡಿ ಹತ್ರ ಹೋಗುವ ಬಾ. ಕೆಳಗೆ ನೋಡಿ, ಇನ್ನು ಜ್ಯೂಸ್ ಕುಡಿದುಕೊಂಡು ನಮಸ್ಕಾರ ಹೊಡಿಬೇಡ. ಹತ್ತು ನೋಡು, ಹತ್ತು. ಬ್ಲೂಬೆರಿ ಅಲ್ಲ ಅಕ್ಕ, ಅದು ಇವತ್ತು ಹತ್ತಿತ್ಯಾ. ಮನೆಗೆ ಹೋಗಿ ತೋರಿಸ್ತಾನೆ ಆಯ್ತಾ ಎಂತ ತಗೊಂಡೆ ಅಂತ. ಸ್ವಲ್ಪ ನನಗೆ ಕೊಡು ಮಗ ಜ್ಯೂಸ್, ಸ್ವಲ್ಪ ನಂಗೆ ಕೊಡು ಅಕ್ಕ. ಶೇರಿಂಗ್ ಇಸ್ ಕೇರಿಂಗ್. ಇಫ್ ಯು ಶೇರ್ ದಟ್ ಮೀನ್ಸ್ ಯು ಕೇರ್. ಬರ್ಲಿ. ಇಲ್ಲ ಉಂಟು. ಖಾಲಿ ಮಾಡಲಿಲ್ಲ ಅಕ್ಕ, ಉಂಟು. ನನಗೆ ಹೆಚ್ಚು ಬೇಡ ಅಂತಿಲ್ಲ ಅಂತ ತಗೊಳ್ಳಿಲ್ಲ. ಒಳ್ಳಾಗ್ತದೆ ಸನ್ಸೆಟ್ಟಿಗೆ ಇಲ್ಲಿ ಬರಬೇಕು, ಒಂದು ವಿಸಿಟ್ ಮಾಡಲಿಕ್ಕೆ. ಕೆಲವರೆಲ್ಲ ಸುಮ್ಮನೆ ಮೀನು ತಗೊಂಡಿಲ್ಲ, ಖಾಲಿ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಸಾಕಾ? ಕೈಪೆ ನೋಡು, ಇಲ್ಲಿ ಉಂಟು. ಮೇಲೆ ನೋಡು, ಮೇಲೆ ಫುಲ್ ಮೇಲೆ ಹೋಯ್ತಾ ಇಲ್ಲಿ. ಓಕೆ, ಇನ್ನು ಕೂತು ಬಿಡು. ಹಿಂದೆ ಹೋಗು. ಇದುವೇ ಪಪ್ಪಾಯ ತಂದೆ, ಅರ್ಧ ಪಪ್ಪಾಯ ಕಟ್ ಮಾಡಿ ತರೋದೇ ಒಳ್ಳೆ. ಇಲ್ಲದೆ ಕಟ್ ಮಾಡೋದಿಲ್ಲದ್ರೆ ಒಳಗೆ ಹಾಳಿದ್ರೆ ಗೊತ್ತಾಗುಲ್ಲ. ಮತ್ತು ಮಾವಿನ ಹಣ್ಣು, 3 ಮಾವಿನ ಹಣ್ಣಿಗೆ 10 ದಿರಂ, ಇದಕ್ಕೆ ಸಹ 10 ದಿರಂ. ಸೊ ಟೋಟಲ್ 20 ದಿರಂ ಕೊಟ್ಟೆ ಪಪ್ಪಾಯ ಹಾಗೂ ಮಾವಿನ ಹಣ್ಣಿಗೆ. ಇದು ಎಲ್ಲಿದಂತ ಗೊತ್ತಿಲ್ಲ. ಭಾರಿ ಒಂದು ಲಾಯ್ಕುದು ಕಲರ್ ಮಾಡಿ. ಊರಲ್ಲೆಲ್ಲ ಈಗ ಸೀಸನ್ ಅಲ್ಲ, ಚಂದ ಉಂಟು, ಗಟ್ಟಿ ಉಂಟು, ಹಾಳಾಗಲಿಲ್ಲ. ಪುಣ್ಯ. ಕೆಲವೊಮ್ಮೆ ಹೀಗೆ ಇಷ್ಟೆಲ್ಲ ಗೆಟಪ್ ಮಾಡಿ ಕೊಡುವಾಗ ಹೆದರಿಕೆ ಆಗ್ತದೆ, ಒಳಗೆ ಮಿನಿ ಹಾಳಾದದ್ದು ಕೊಟ್ಟಿದ್ದಾರ. ಆಯ್ತು, ಸರಿ ಉಂಟು. ಇದು ಪಪ್ಪಾಯ ಸ್ವಲ್ಪ ಸೂಂಬೆ ಆಗಿದೆ. ಟ್ರೇಯಲ್ಲೆಲ್ಲ ಹಾಕಿ ಕೊಟ್ಟದ್ದು ಪಾಶ್ ಮಾಡಿ ನೋಡಿ, ಸೂಂಬೆ ಆಗಿದೆ. ಚಿಂತಿಲ್ಲ, ಎಂತ ಮಾಡೋದು. ಅವರು ಸಹ ಬದುಕಬೇಕು, ನಾವು ಸಹ ಬದುಕಬೇಕು. ಅಮ್ಮೇರ ಮಗಳು ಸ್ಟೇಷ್ನರಿ ಅಂಗಡಿಗೆ ಹೋಗಿ ಬಂದರು. ಅಮ್ಮೇರ ಮಗಳು ಎಂತೆಲ್ಲ ತಂದರು ನೋಡು. ತೊಟ್ಟೆ, ಇಲ್ಲಿ ತೊಟ್ಟೆಗೆ ಸಹ 25 ಸಿಲ್ಸ್ ಉಂಟು ತೊಟ್ಟೆಗೆ. ಹಾಂ, ಮತ್ತೇನು ಚೆಂಡು ತಂದ್ಯಾ? ಓಕೆ, ಎಷ್ಟು ನಾಲ್ ಇದಕ್ಕೆ? ಇದರಲ್ಲಿ ಇದು ಮಾರ್ಕರ್ ಮತ್ತು ಮೇಲೆ ಇರೇಸರ್. ಸೊ ಬರೆದು ಇರೇಸ್ ಮಾಡ್ಬೋದು. 5 ದಿರಮ್ಸ್ ಇದಕ್ಕೆ. ಬೇರೆ ಎಂತ ಚೆಂಡು ತೋರಿಸು.
ಹಾಂ ಇದು ಯಾರ ಮಂಡೆಗೆ ಹಾಕಲಿಕ್ಕೆ ಸಾಫ್ಟ್ ಉಂಟು. ಎಷ್ಟು ನಾವು ಇದಕ್ಕೆ ಇದು 2 ದಿರಮ್ ಮತ್ತೆ ಒಂದು ಗಮ್. ಈಗ ಆನ್ಲೈನ್ ಕ್ಲಾಸ್ ಅಲ್ಲ, ಇದಕ್ಕೆ 6 ದಿರಮ. ಹಾಂ ಇದು 4-5 ದಿರಮ್ ಉಂಟು ಇದಕ್ಕೆ. ಇದು ಗ್ಲೂ ಸ್ಟಿಕ್. ಇಷ್ಟು ಗ್ಲೂ ಮಾರೆ, ಶಾಲೆದವ್ರು 4 ತಗೊಂಡಿದ್ದಾರೆ, ಇನ್ನು ಇದೊಂದು. ಶಾಲೆದವ್ರದ್ದು ಗ್ಲೂ ವಾಪಸ್ ಕೇಳಬೇಕು, ಸುಮ್ಮನೆ ವೇಸ್ಟ್. ಇದು ನಾಳೆ ಟೀಚರ್ ಪ್ರಿಂಟೌಟ್ ತೆಗಿಲಿಕ್ಕೆ ಕೇಳಿದ್ದಾರೆ ಕ್ಲಾಸಲ್ಲಿ, ಇದು ಬೇಕು ಅಂತೇಳಿ. ಸೊ ಇದು 2 ಪ್ರಿಂಟೌಟ್. ಒಂದು ಪ್ರಿಂಟೌಟ್ಗೆ 25 ಫಿಲ್ಸ್ ಅಲ್ಲ ನಾವು, 1 ದಿರಮ್. ಇದು 2ಕ್ಕೆ 2 ದಿರಮ್, 2 ಪೇಜಿಗೆ 2 ದಿರಮ್ಸ್. 1 ಪೇಜಿಗೆ 1 ದಿರಮ್, 1 ಪೇಜಿಗೆ 1 ದಿರಮ್, ಇನ್ನೊಂದು ಪೇಜಿಗೆ 1 ದಿರಮ್. ಸೊ ಟೋಟಲ್ 2 ಪೇಜಿಗೆ 2 ದಿರಮ್ಸ್. ನಾಳೆ ಶಾಲೆಗೆ. ನಿಂಗೆ ಗೊತ್ತಿಲ್ಲ, ಅದು ಟೀಚರ್ ಹೇಳಿಕೊಡ್ತಾರೆ. ಓಕೆ, you have to come. Mama, Sheral, cut the board and write. ಎಂತ ಬರೀಲಿಕ್ಕೆ? ಇದಂತ ಅರಬಿಕ್ ಬರ್ದಾಗ ಉಂಟು. ಮೇಲೆದಂತ ಮರ ಇದು 4 - 3. ಕೊಡಿಲಿ. ಸೊ 4 - 3 ಎಷ್ಟು? 1. ಓಕೆ, ನಿಲ್ಲಿ 1 ನಿಮಿಷ, ನಾನು ತೋರಿಸ್ತೇನೆ ಎಲ್ಲರಿಗೆ ಸಹ. ಸೊ ಇಲ್ಲಿ ಇರೇಸರ್ ಉಂಟು, ಈ ಇರೇಸರಲ್ಲಿ ಇರೇಸ್ ಮಾಡ್ಬೋದು ನೋಡಿ, ಹೀಗೆ ಇರೇಸ್ ಮಾಡಲಿಕ್ಕೆ. ನಾನು ಮತ್ತೆ ನಕ್ಕ ಸ್ವಲ್ಪ ಮಾಡಿ. ಈಗ ಬ್ರೇಕ್ ಮಾಡೋದಿಲ್ಲ ನಾನು, ಇನ್ನು ಬಂದ್ ಮಾಡು. ಅದರ ಬಾಯಿ ಅದಕ್ಕೆ ಹಾಕು, ಅದಕ್ಕೆ ಹಾಕು. ಎಲ್ಲೆಲ್ಲಿ ನಪೆಲ್ತಾ ಇರ್ತದೆ ಮುಚ್ಚಳ. ABCD, you have to tell me what's the A comes. Let's start. A comes. B. What A comes? After A, you have to say. After A comes B. C, D, E, F, G. You have to write like this. ನಾನು ಹೋಗಿದ್ದೇನೆ ಮಾರ ಇದೆ ಆಗ್ನೆಸ್ ಸ್ಕೂಲಿಗೆ. You have to write C, H, I, J. ನೀನಾದ್ರೂ ಡಾನ್ಸ್ ತಾಳವೇ ಜಾಸ್ತಿ ಆಗೋದಲ್ಲದೆ ಸೆಂಟೆನ್ಸ್ ಕರೆಕ್ಟ್ ಹೇಳೋದು, ತಾಳವೇ ಹೀಗೆ. ಒಂದು ಸಿಂಪಲ್ ಆದ ಎಕ್ಸ್ಪೆರಿಮೆಂಟ್ ಹೇಳಿಕೊಡ್ತಿದ್ದೇನೆ ನಾಳೆ ಶಾಲೆಯಲ್ಲಿ ಮಾಡಲಿಕ್ಕೆ. ನೀರು, ಹಳದಿ ಹುಡಿ, ವಾಷಿಂಗ್ ಪೌಡರ್ ಹಾಗೂ ಲಿಂಬೆ ರಸ. ಸೊ ಈ ಮೂರು ಇಂಗ್ರೀಡಿಯೆಂಟ್ಸ್ ಬೇಕು ಹಾಗೂ ನೀರು ಬೇಕು. ಸ್ಟಾರ್ಟ್ ಮಾಡುವ. ಓಕೆ, ಫಸ್ಟ್ ಟರ್ಮರಿಕ್ ಪೌಡರ್ ಹಾಕು. ಇದ್ದದನ್ನೆಲ್ಲ ಹಾಕಿ ಒಳ್ಳೆ ಮಿಕ್ಸ್ ಮಾಡು. ಆಲ್ ಫುಲ್ ಹಾಕು, ಅಡ್ಡ ಮಾಡಿ ಹಾಕು. ಹಾಕು. ಹಾಕಿದ್ಯಾ? ಮಿಕ್ಸ್ ಮಾಡಿ. ಈಗ ಮಿಕ್ಸ್ ಮಾಡು. ಏಯ್ ನಕ್ಬೇಡ ಮಾರ, ಇದು ಸರಿ ಮಿಕ್ಸ್ ಮಾಡು. ಇರಲಿ, ಸ್ವಲ್ಪ ಇದ್ರೆ ಇರಲಿ, ಬಿಡು. ಸರಿ ಮಿಕ್ಸ್ ಮಾಡು. ಓಕೆ, ಸೊ ಯಾವ ಕಲರ್ ಆಯಿತು? Yellow. Now let's have washing powder. Let's add washing powder. Okay, full ಹಾಕು. ಟರ್ನ್ ಮಾಡು. ಈಗ ಟರ್ನ್ ಮಾಡುವಾಗ ಯಾವ ಕಲರ್ ಆಗ್ತಾ ಉಂಟು? ಪರ್ಪಲ್. ರೆಡ್. ಯಾವ ಕಲರ್ ಅದು? ಸರಿ ಮಿಕ್ಸ್ ಮಾಡು. ಹೇಗೆ ಮಿಕ್ಸ್ ಮಾಡುದು? ಸ್ಟರ್ ಮಾಡು ಹೀಗೆ. ಹಾಂ, ಸ್ಟರ್ ವೆಲ್ ಹೇಳು. ಫಸ್ಟಿಗೆ ಲೆಮನ್ ಜ್ಯೂಸ್ ಹಾಕಲಿಕ್ಕೆ ಹಾಕು. ನೋಡುವ. ಮಿಕ್ಸ್. ಯಾವ ಕಲರ್ ಆಯ್ತು ಪುನಃ? ಸೊ ದಿಸ್ ಇಸ್ ಆನ್ ಎಕ್ಸ್ಪೆರಿಮೆಂಟ್. ಕಲರ್ಸ್ ಚೇಂಜ್ ಆಗುದು, ಒಂದೊಂದು ಇಂಗ್ರೀಡಿಯೆಂಟ್ ಆಗುವಾಗ ಕಲರ್ಸ್ ಚೇಂಜ್ ಆಗ್ತದೆ. ಕುಡಿಲಿಕ್ಕಲ್ಲ, ಇದು ಟ್ಯಾಪ್ ವಾಟರ್. ಇವತ್ತಿನ ಆಕ್ಟಿವಿಟಿಗೆ ರೆಡಿ ಆಗಿದೆ. ಸ್ಟೂಡೆಂಟ್ ಬ್ರೇಕ್ ಡಾನ್ಸ್ ನಡೀತಾ ಉಂಟಿದ್ರು. ಯಾರೊಂದು ಕ್ಲಾಸ್ ಆಗ್ತಾನೆ ಉಂಟು. ಆಗುವಾಗ ವೀಣಕ್ಕಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇನೆ. 1 ಮಿನಿಟಲ್ಲಿ ಮಿಸ್ ಆದ್ರೂ ಉಂಟಲ್ಲ, ಅಲ್ಲಿ ಎಂತ ಆಗಿದೆ ಅಂತ. ಮತ್ತೆ ಅವಳ ಹತ್ರ ಕೇಳಿದ್ರೆ ಗಜ್ಜಿನಿ ಹೇಗೆ ಮಾಡ್ತಾಳೆ. ಎಂತ ಕಲಿಸಿದು ಅಸಲೆ ಖಾಲಿ ನಾನು ಕ್ಲಾಸಿಗೆ ಕೂತ್ಕೊಳ್ಳುವಾಗ ಉಂಟು. ನಾನಿದ್ರೆ ಕೂತ್ಕೊಳ್ತಾಳೆ, ನಾನು ಕೂತ್ಕೊಳ್ಳೋದಿಲ್ಲದ್ರೆ ಆಯ್ತು. ಮತ್ತೆ ಎಂತ ಕಲಿಸಿದ್ದಾರೆ ಗೊತ್ತೇ ಆಗುದಿಲ್ಲ. ವೀಣಕ್ಕದು ದೋಸೆ, ಅವರಿಗೊಂದು ರಪ್ಪ ದೋಸೆ ಮಾಡಿ ಕೊಡುವ ಅಂತೇಳಿ ಬಂದದ್ದು. ಅದರಲ್ಲಿ ಅವಳನ್ನು ಬಿಟ್ಟು ಬರುವಾಗಿಲ್ಲ. ನಾನು ಮತ್ತೆ ಬ್ರೇಕ್ಫಾಸ್ಟ್ ಮಾಡಿ ಸ್ವಲ್ಪ ಶಾಂತದಲ್ಲಿ ಮಾಡ್ಬೋದು. ಇಲ್ಲದೆ ಮ್ಯಾಮ್ ಬರ್ತಾಳೆ, 100 ಸರ್ತಿ ಬರ್ತಾಳೆ ಕಲಿಸುವಾಗ. ಟೀಚರ್ ಕಲಿಸುವಾಗಲೇ ಬರುದು, ನಡುವಲ್ಲೇ ಬರುದು. ಆಗಲೇ ನಮಗೆ ಹಸು ಆಗುದು ಜಾಸ್ತಿ, ವಾಶ್ರೂಮ್ ಹೋಗುವುದು ಜಾಸ್ತಿ. ಇಲ್ಲದ್ರೆ ಇಡೀ ದಿನ ಹಸು ಇಲ್ಲ, ಬಾರಿಕಿಲ್ಲ. ಕ್ಲಾಸ್ ಆಗುವಾಗ ಜಾಸ್ತಿ ನಮಗೆ. ನಾನು ಪಪ್ಪಾಯ ಕಟ್ ಮಾಡಿದೆ ಆಯ್ತಾ, ನಾನು ನಿನ್ನೆ ತಂದ ಪಪ್ಪಾಯ
ಏನು ಸುಖ ಇಲ್ಲ ಪಪ್ಪಾಯ, ತೋರಿಸ್ತೇನೆ. ಏನು ಸುಖ ಇಲ್ಲ ಈ ಪಪ್ಪಾಯಗೆ ಏನು ಖುಷಿ ಇರಲಿಲ್ಲವೇನ ದುಬೈಗೆ ಬರಲಿಕ್ಕೆ. ಜಬರ್ದಸ್ತಿ ತಂದು ಇಲ್ಲಿ ಹಣ್ಣು ಮಾಡಿದಾಗೆ ಉಂಟು. ಮೇಲಿಂದ ಹಣ್ಣಾಗಿದೆ, ಒಳಗಿಂದ ಮನಸ್ಸಿಲ್ಲ ನೋಡಿ. ಇನ್ನು ಸಹ ಕಾಯಿ, ಏನು ಪ್ರಯೋಜನ ಇಲ್ಲ. ಹೀಗೆ ಸಿಕ್ಕುದು ಇಲ್ಲಿದು ಪಪ್ಪಾಯ. ಊರಲ್ಲೆಲ್ಲ ಎಷ್ಟು ಒಳ್ಳೆ ಪಪ್ಪಾಯ ಸಿಗ್ತದಲ್ಲ, ಇಲ್ಲೆಲ್ಲ ಇಂಥ ಟೈಪಿ ಅಂಕು ಡೊಂಕು ಪಪ್ಪಾಯ. ಆದರೆ ಉಪಾಯ ಇಲ್ಲ, ಈಗ ತಗೊಂಡಾಯ್ತು, ತಿನ್ನಬೇಕು. ಸೀಪೆ ಮಾತ್ರ ಉಂಟು. ಸೀಪೆ ಉಂಟು, ಕಡೆಗೆ ಟೇಸ್ಟ್ಲೆಸ್. ಅಂದರೆ ಹಣ್ಣೇ ಆಗಲಿಲ್ಲ ಅಲ್ಲ ಪಾಪ, ಅದರ ಮಿಸ್ಟೇಕ್ ಅಲ್ಲ. ಅದಕ್ಕೆ ಇಷ್ಟ ಇಲ್ಲ ದುಬೈಗೆ ಬರುದ್ಲ ಅಂತೇಳಿ ಫೋರ್ಸ್ ಮಾಡಿ ತಂದು ಇಲ್ಲಿ ಹಣ್ಣು ಮಾಡಿ ಖಾಲಿ ಮೇಲಿಂದ ಮೇಲೆ ಮನಸ್ಸಿಲ್ಲದ ರೀತಿಯಲ್ಲಿ ಹಣ್ಣಾಗಿದೆ ಪಪ್ಪಾಯ. ಊರಿಗೆ ಬಂದು ಒಂದು 4-5 ಪಪ್ಪಾಯ ತಿನ್ಬೇಕು, ಎಲ್ಲ ಅರ್ಬು ಹೋಗ್ಬೇಕು ಪಪ್ಪಾಯದ ಈ ಸರಿ. ಬಾಯಿಗೆ ಹಾಕಿದ್ರು ಕೂಡಲೇ ಕಲಿತಾಳೆ, ಹೋಗ್ಬೇಕು. ಮೀನಕ್ಕದು ಕಾಪಿ ಸಹ ರೆಡಿ. ಕಾಪಿ ನೋಡುವಾಗ ನಂಗೆ ಆಸೆ ಆಗ್ತದೆ, ಕುಡಿಯುವ ಅಂತೇಳಿ. ಮೊನ್ನೆ ಒಂದಿನ ಕುಡ್ದೆ ಕಾಪಿ, ಸ್ವಲ್ಪ ಕುಡ್ದೆ, ಆಸೆ ಆಯ್ತು. ಆಸೆ ಆಗುವಾಗ ಕುಡಿಬೇಕು, ನನ್ನ ಪಾಲಿಸಿ ಅಷ್ಟು. ಎಷ್ಟು ದಿನ ಬದುಕ್ತೇವೆ ಇಲ್ಲ ಗೊತ್ತಿಲ್ಲ, ಅದೇ ಜಾಗ್ರತೆ ಮಾಡಬೇಕು, ಹಾಗೇನಿಲ್ಲ. ಬಟ್ ಸ್ವಲ್ಪ ಇಷ್ಟು ಒಂದು ತಂಬಿಗೆ ಕುಡಿಲ್ಲ, ಇಷ್ಟೇ ಕುಡ್ದೆ, ಆಸೆ ಆಯ್ತು. ಇನ್ನು ನಾಳೆ ನನಗೆ ಚಾದು ದಿನ, ಫ್ರೈಡೇ ಅಲ್ಲ, ಸೊ ನಾಳೆ ಒಂದು ಚೀಟ್ ಡೇ. ಸುಖ ಇಲ್ಲದ ಪಪ್ಪಾಯ ಖಾಲಿ ಮಾಡಿ ಬಿಡು. ಹಿಂದೆ ಫುಲ್ ಕಾಯಿ, ಪದಾರ್ಥಕ್ಕೆ ಹಾಕುವ ಪಪ್ಪಾಯನ್ನು ಕಚ್ಚಿ ತಿನ್ನುವಾಗ ಉಂಟು. ಇವತ್ತು ಡೇಟ್ ಎಷ್ಟು ಕಿಯಾರ? 7 ಎಂತ ಈ ಬರ್ದಿದ್ದಿ ಮಾರ, ಇದು ಇರೇಸ್ ಮಾಡ 7.2 ಎಂತವ 7 ಬರಿಯಾ? 5 ಡಾಟ್ ಸ್ವಲ್ಪ ಚಂದ ಬರಿ. 2026. ಅಯ್ಯೋ 80, ನಾನು ಎಂತ 80 ವರ್ಷವ. 2026 6 ಬರಿ, 6 ಬರಿ. ಹಾಂ, ಈಗ ಇಲ್ಲಿ ಹೆಸರು ಬರಿ, ನೇಮ್ ಕಿಯಾರ. ಆಕ್ಟಿವಿಟಿ ಮಾಡಲಿಕ್ಕೆ ಇಲ್ಲೆಲ್ಲ ಚಿತ್ರ ಕೊಟ್ಟಿದ್ದಾರೆ, ಇದರ ಪ್ರಕಾರ ಮಾಡಲಿಕ್ಕೆ. ಮ್ಯೂಟ್ ಮಾಡಿದೆ, ಇಲ್ಲದೆ ಸಾಧ್ಯವಿಲ್ಲ. ಎಂತ ಬೊಬ್ಬೆ ಅಪ್ಪ, ಎಂತ ಮಗ, ದೊಡ್ಡ ಇದು ಸಿಲೆಬಸ್ ಉಂಟಲ್ಲಿ, ಅಷ್ಟು ನೋಡ್ಲಿಕ್ಕೆ ಊರುಂಟು ಮಾಡ್ಲಿಕ್ಕೆ ಅಷ್ಟೇ. ಇದರಲ್ಲಿ 2 ಉಂಟು ನೋಡು, ತೆಗಿ. ರಂಗೋಲಿ ಆಯ್ತು. ಆಲಿವ್ ಅಲ್ಲ ಮರೆ, ಅದು ಗ್ರೇಪ್ಸಾ? ಅಂತ ಬಿಸಿ ಅಂದ್ರೆ ಹೇಳುದು ಬೇಡ, ಚುಟಿ ಬಿಸಿಲು. ಈ ಗಿಡ ಸಹ ಸಾಯಿಲ್ಕೆ ಬಂತು, ಎಲೆ ಎಲ್ಲ ಒಣಗ್ತಾ ಉಂಟು. ಬಳ್ಳಿ ಸದ್ಯಕ್ಕೆ ಉಂಟು, ಅದೇ ನಾನು ಸ್ವಲ್ಪ ಕಳೆಗಿಟ್ಟಿದ್ದೇನೆ, ಡೈರೆಕ್ಟ್ ಬಿಸಿಲು ಬೀಳುವುದು ಬೇಡ ಅಂತೀವಿ. ಇಲ್ಲಿ ಭಂಡಾರ ರೆಡಿ ಆಗ್ತಾ ಉಂಟು. ಯಾವುದೆಲ್ಲ ಬೇಡ ಭಂಡಾರದ ನಡುವಲ್ಲಿ ಒಳಿಸಿದ್ದಾಳೆ, ಯಾವುದೆಲ್ಲ ಬೇಡ ಎಲ್ಲ ಪಾಪದವ್ರಿಗೆ ಹೋಗ್ತದೆ. ಈಗ ಬೇಕು ಅಂತೇಳಿ ಆಸೆ ಕಟ್ಟಿಟ್ಟದು ಇಷ್ಟು ವರ್ಷ. ಇದು ಕಿಯಾರದು ಯೂರೋ ಕಿಡ್ಸದು ಯೂನಿಫಾರ್ಮ್, ಅದನ್ನು ಸಿಟ್ಟದು ಒಂದು ಆಸೆ, ಮಗು ದೊಡ್ಡ ಆಗುವಾಗ ಇನ್ನು ತೋರಿಸ್ಬೇಕು ಅಂತೇಳಿ. ಎಂತಕ್ಕೆ ತೋರಿಸುದು? ಹೌದು, ಪುನಃ LKG ಹೋಗ್ತಾಳ ಅವಳು. ಬೇರೆ ಎಂತಯ್ಯ, ಪುನಃ ನರ್ಸರಿಗೆ ಹೋಗ್ತಾಳ ಅವಳು. ಅಯ್ಯೋ ಇನ್ನು ಬೇಡ ಮಾರಿ, ಇನ್ನೊಂದೇ ಸಾಕು ನಂಗೆ. ಇನ್ನೊಂದು ಬೇಬಿ ಬೇಕಾ ನಿಂಗೆ? ಬೇಬಿ ಬೇಕಾ ಬೇಡವಾ? ಬೇಕಾ? ನಿಂಗೊಂದು ಗೊಂಬೆ ತರುವ. ಈಗ ಕಿಯಾರನ್ಗೆ ಆನ್ಲೈನ್ ಕ್ಲಾಸ್ ಅಲ್ಲ, ಆನ್ಲೈನ್ ಕ್ಲಾಸ್ ಅಂದ್ರೆ ಪ್ರಿಂಟ್ ಔಟ್. ಇವಳ ಎಲ್ಲ ಬುಕ್ ಶಾಲೆಯಲ್ಲಿ ಉಂಟು, ಅಂದ್ರೆ ಪ್ರಿಪೇರ್ಡ್ ಇರ್ಲಿಲ್ಲ ಅಲ್ಲ. ಮಂಡೇ ಹೋಗಿದ್ದಾಳೆ ಶಾಲೆಗೆ, ಅವರೆಲ್ಲ ನೆನೆಸಿದ್ರು ಇನ್ನು ಟ್ಯೂಸ್ಡೇ ಸಹ ಶಾಲೆಗೆ ಹೋಗ್ತಾರೆ ಅಂತೇಳಿ. ಆದರೆ ಮಂಡೇ ಸಂಜೆಯಿಂದ ಶುರುವಾದದ್ದು ಜಗಳ, ಇಲ್ಲಿ ಯುದ್ಧ. ಸೊ ಅದರಿಂದಾಗಿ ಶಾಲೆ ಇಲ್ಲ ಈಗ, ಅಷ್ಟೇ ಇಲ್ಲ, ಆದ್ರೆ ಸಹ ಶಾಲೆ ಇಲ್ಲ. ಸೊ ಎಲ್ಲ ಬುಕ್ಸ್ ಈಗ ಶಾಲೆಯಲ್ಲಿ ಉಂಟು. ಇದೇನಾ ಮಂಡೆಗೆ ಮೊರಂಪೆ ಹಿಡ್ದದು? ಎಂತ ಸುಮ್ಮನೆ ಬ್ಯಾಂಡೇಜ್ ಉಂಟಂತೇಳಿ ಹಾಕುದೆ, ತನಗೆ ಖಾಲಿ ಅಲ್ಲ ಇದ್ದವ್ರಿಗೆಲ್ಲ ಬ್ಯಾಂಡೇಜ್ ಹಾಕುದು. ಹೆಡ್ಡಕ್ಕಿದ್ರೆ ತಲೆಗೆ ಬ್ಯಾಂಡೇಜ್ ಹಾಕುದು.
ಹಿಂಗೆ ಬೀಳುದೇ ಕೆಲಸ, ನಮಸ್ಕಾರ ಹೊಡೆಯುದೇ ಕೆಲಸ. ಲೈಕ್ ಅಂಡ್ ಸಬ್ಸ್ಕ್ರೈಬ್ ಅದು ಮಾಡ್ತಾರೆ. ಈಗ ನಿಲ್ಲು, ನನ್ನ ಕಷ್ಟ ಸುಖ ಹೇಳ್ತಾರೆ. ಸೊ ಅದರಿಂದಾಗಿ ಪ್ರಿಂಟ್ ಔಟ್ ತಂದುಕೊಂಡೇ ಇರ್ಲಿಕ್ಕೆ ಹೇಳ್ತಾರೆ. ಯಾಕಂದ್ರೆ ಬುಕ್ಸ್ ಈಗ ಇಲ್ಲ, ಸದ್ಯಕ್ಕೆ ಬುಕ್ಸ್ ಇಲ್ಲ, ಎಲ್ಲ ಶಾಲೆಯಲ್ಲಿ ಉಂಟು. ಗಡಿ 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 ಪ್ರಿಂಟ್ ಔಟ್ ಮಾಡ್ಲಿಕ್ಕೆ 1 ದಿರಂ, 1 ಪೇಜಿಗೆ 1 ದಿರಂ. ಸುಮ್ಮನೆ ಯಾಕೆ, ನಮ್ಮ ಹತ್ರ ಪ್ರಿಂಟರ್ ಉಂಟು, ನಾರ್ಮಲ್ ಪ್ರಿಂಟರ್ಸ್ ಉಂಟು, ಥರ್ಮಲ್ ಪ್ರಿಂಟರ್ಸ್ ಉಂಟು. ಸೊ ಥರ್ಮಲ್ ಪ್ರಿಂಟರ್ದು ಪೇಜಸ್ ಅನ್ನು ತರಿಸಿದ್ದೇವೆ, ಹಾಗೂ ಇನ್ನೊಂದು ಐಟಮ್ ತರಿಸಿದೆ, ತೋರಿಸ್ತೇನೆ. ಪ್ರಿಂಟರ್ದು ಪೇಜಸ್. ಸೊ ಇದನ್ನು ನೀನು ಯೂಸ್ ಮಾಡ್ಬೋದು ಕಿಯಾರಾನ ಸ್ಕೂಲ್ ವರ್ಕಿಗೆಲ್ಲ. ಹಾಗೂ ಇದು ರೂಮ್ ಫ್ರೆಶ್ನರ್ಸ್ ಆಗ್ತದೆ. ವಾಶ್ರೂಮಲ್ಲಿ ಸಹ ಇಡ್ಬೋದು, ಟಾಯ್ಲೆಟ್, ಬಾತ್ರೂಮ್, ಕಾರ್, ಯಾವುದ್ರಲ್ಲಿ ಸಹ ಇಡ್ಬೋದು. ಫಸ್ಟ್ ಟೈಮ್ ಟ್ರೈ ಮಾಡೋದು ಇವರ ಬ್ರ್ಯಾಂಡ್. ಗೊತ್ತಿಲ್ಲ, ಏನು ಪ್ರಮೋಷನ್ ಏನಲ್ಲ, ನಾನು ತಗೊಂಡದ್ದು. ಬೇರೆ ಬೇರೆ ಬ್ರ್ಯಾಂಡ್ ಟ್ರೈ ಮಾಡಬೇಕಲ್ಲ, ಅವರಿಗೆ ಸಹ ಒಂದು ಚಾನ್ಸ್ ಕೊಡಬೇಕು. ಸೊ ಅದರಿಂದಾಗಿ ಈ ಬ್ರ್ಯಾಂಡ್ ಟ್ರೈ ಮಾಡ್ತಿದ್ದೆ. ನೋಡ್ತೇನೆ, 30 ದಿನ ಒಳ್ಳೆ ಪರಿಮಳ ಇಡ್ತದೆ ಅಂತ ಬರ್ತಿದ್ದಾರೆ ಮೇಲೆ. ಲಾಸ್ಟ್ ಅಪ್ ಟು 30 ಡೇಸ್, 30 ಡೇಸಾ 30 ಅವರ್ಸಾ ನೋಡುವ. ನಾನು ಟ್ರೈ ಮಾಡಿ ಹೇಳ್ತೇನೆ, ಆಯಿತಾ? ಒಳ್ಳೆ ಇದ್ದರೆ ನಿಮಗೆ ಸಹ ತಗೊಳ್ಬೋದಲ್ಲ. ಇದು ಬ್ರ್ಯಾಂಡ್ನ ಫಸ್ಟ್ ಟೈಮ್ ತಗೊಳ್ಳೋದು. ಕೆಲವೊಮ್ಮೆ ಅತಿ ಆಸೆ ಗತಿಗೆ ಇಡಲ್ಲ. ಅದೇ ಕೆಲವು ಬಟ್ಟೆ ಎಲ್ಲ ಆಗುದಿಲ್ಲ, ಆದರೆ ಸಹ ಒಂದು ಆಸೆ ಆಗ್ತದೆ, ನಾನು ಸಪೂರ ಆಗ್ತೇನೆ ಹೇಳಿ ಮದುವೆ ಆಗಿ 10 ವರ್ಷ ಆಯಿತು. ಅಂಥ ಬಟ್ಟೆಗಳೆಲ್ಲ ಒಳಗಿಟ್ಟಿದ್ದೆ ನಾನು. ಮದುವೆ ಆಗುವ ಮುಂಚೆದ ತಗೊಂಡ ಬಟ್ಟೆ ಎಲ್ಲ ಒಳಗಿಟ್ಟಿದ್ದೆ. ಇನ್ನು ಆಗ್ತದೆ. ಆದ ಮೇಲೆ ಸಪೂರ ಒಂದು 5-6 kg ಕಮ್ಮಿ ಆದ ಮೇಲೆ, 10 kg ಕಮ್ಮಿ ಆದ ಮೇಲೆ ಕ್ರೈಟೀರಿಯಾ ಉಂಟು ಅದರಲ್ಲಿ. ಸೊ 5 kg ಕಮ್ಮಿ ಆದ ಮೇಲೆ ಒಂದು ಸೆಟ್ ಬಟ್ಟೆ ಇಟ್ಟಿದ್ದೆ, 10 kg ಕಮ್ಮಿ ಆದ ಒಂದು ಸೆಟ್ ಬಟ್ಟೆ. ಯಾಕಂದರೆ ನಾನು ಮದುವೆ ಟೈಮಲ್ಲಿ 58 ಇದ್ದೆ, ಈಗ ಜಸ್ಟ್ ಒಂದು 30 kg ಅಷ್ಟೇ, ಜಾಸ್ತಿ ಆದದ್ದು. ಸೊ ಅದರಿಂದಾಗಿ ಎಲ್ಲ ಬಟ್ಟೆ ದಾಸ್ತಾನ ಮಾಡಿ ಇಟ್ಟಿದ್ದೆ, ಎಲ್ಲ ಈಗ ಕೊಟ್ಟೆ. ಎಂತಕ್ಕೆ ಇಡುದೆಂತಕ್ಕೆ, ಸುಮ್ಮನೆ ಸಪೂರ ಆಗುವಾಗ ತಗೊಳ್ಳುವ. ಸುಮ್ಮನೆ ಇಟ್ಟು ಒಂದು ಇದು ಸಹ ಇಲ್ಲ, ಎಂತ ಆಗುವ ಇನ್ನು ಎಕ್ಸಸೈಸ್ ಮಾಡೋ ಇಲ್ಲ, ಅದು ಸಹ ಇಲ್ಲ. ಮತ್ತೆ ಎಂತಕ್ಕೆ ಇಡುದಲ್ಲ ಬಟ್ಟೆ, ನನಗೆ ನಾನೇ ಬೈದುಕೊಳ್ಬೇಕು. ಪಪ್ಪ ಎಷ್ಟೇ ಅಲ್ಲವಾ, ಪಪ್ಪ ಎಷ್ಟೇ ಇಲ್ಲದೆ ಸಹ ತಿನ್ಬೇಕು, ನಿಂಗೆ ಆಪ್ಷನ್ ಇಲ್ಲ, ತಿನ್ಬೇಕು. ಕೊಟ್ಟೆ, ಜಬರ್ದಸ್ತಿ ಕೊಟ್ಟೆ. ನಾನು ತಿಂತಿದ್ದೆ, ಅವಳಿಗೆ ಸಹ ಕೊಟ್ಟೆ. ಒಳ್ಳೇದು, ಪಪ್ಪಾಯ ತಿನ್ಬೇಕು, ಎಲ್ಲರೂ ಸಹ ತಿನ್ಬೇಕು, ಮಕ್ಕಳು ಸಹ ತಿನ್ಬೇಕು, ಹೊಟ್ಟೆ ಕ್ಲೀನ್ ಆಗ್ತದೆ. ಸೊ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿಂದಂತೂ ಉತ್ತಮ. ನಾವು ಬೆಳಿಗ್ಗೆ ತಿಂದದ್ದು, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮುಂಚೆ ಎದ್ದ ಕೂಡಲೇ ಬ್ರಷ್ ಮಾಡಿದ ಕೂಡಲೇ ಪಪ್ಪಾಯ ತಿನ್ನೋದು. ಸೊ ಅದು ತುಂಬ ಒಳ್ಳೆ. ನನ್ನ ಡ್ಯಾಡಿ ಹೇಳ್ತಿದ್ರು, ನಾವು ಚಿಕ್ಕ ಇರುವಾಗೆಲ್ಲ ಡ್ಯಾಡಿ ಕಟ್ ಮಾಡಿ ಕೊಡ್ತಿದ್ರು. ಸೊ ಇದ್ದ ಬಟ್ಟೆ, ಬೇಡದ ಟವಲ್, ಬೆಡ್ಶೀಟ್ ಹಾಗೂ ಚಪ್ಪಲ್, ಶೂಸ್ ಎಲ್ಲ ತೆಗೆದಿಟ್ಟಿದ್ದೇನೆ. ಅತಿ ಆಸೆಗತಿಗೆ ಇಡಲ್ಲ, ಆಗ್ತದೆ ಅಂತೇಳಿ ಇಟ್ಟರೆ ಮತ್ತೆ ಅದು ಸುಮ್ಮನೆ ಸಂತೆಯಾಗಿ ಹೋಗ್ತದೆ ಮನೆಯಲ್ಲಿ. ಸೊ ಎಲ್ಲ ತೆಗೆದಿಟ್ಟಿದ್ದೇನೆ. ಇವತ್ತು ಸಂಜೆ ಒಬ್ಬರು ಬರ್ತಾರೆ ಕೊಂಡೋಗ್ಲಿಕ್ಕೆ, ಸೊ ಅವ್ರಿಗೆ ಕೊಟ್ಟು ಬಿಡುದು. ಅಟ್ಲೀಸ್ಟ್ ಯಾರಾದ್ ಸಹ ಹಾಕಿಕೊಂಡಿರ್ತಾರಲ್ಲ, ಸುಮ್ಮನೆ ಇಲ್ಲಿ ದಾಸ್ತಾನ ಮಾಡಿ ಇಡುವ ಬದಲು ಯಾರಾದ್ ಸಹ ಯೂಸ್ ಮಾಡಲಿ. ಅದಕ್ಕೆ ಎಲ್ಲ ಪ್ಯಾಕ್ ಮಾಡಿ ಇಟ್ಟೆ ನಿನ್ನೆ. ವೀನಕ್ಕ ಸಲ್ವಾರ್ ಎಲ್ಲ ಇತ್ತು, ಆಗದು ಸಲ್ವಾರ್. ಅವರು ಸಹ ಸಪೂರ್ ಆಗ್ತಾರೆ, ನನ್ನಾಗೆ ಕಾದು ಆಗ್ಲೇ ಇಲ್ಲ. ಇಲ್ಲಿ ಬಂದ ಮೇಲೆ ವೇಟೇ ಜಾಸ್ತಿ ಆದದಲ್ಲದೆ ಕಮ್ಮಿ ಆಗಲಿಲ್ಲ. ಸೊ ಅವರು ಸಹ ಎಲ್ಲ ಸಲ್ವಾರ್ ಎಲ್ಲ ಬದಿಗಿಟ್ಟಿದ್ದಾರೆ, ಅದು ಸಹ ಎಲ್ಲ ಕೊಡಬೇಕು. ಸೊ ಹಾಗೆ ನಾನು ಸಹ ಇಟ್ಟಿದ್ದೆ ಒಂದು ಆಸೆ, ಸಪೂರ ಆದ ಮೇಲೆ ಹಾಕ್ಬೇಕಂದ್ರೆ. ಸಪೂರ ಆಗುವಾಗಿಲ್ಲ ಈ ಜನ್ಮದಲ್ಲಿ, ನೋಡ ಸಪೂರ ಆಗುವಾಗ ಆಗ ಆ ಟೈಮಲ್ಲಿ ನೋಡಿದ್ರೆ ಆಯ್ತು. ಎಷ್ಟು ಟೈಮ್ ತಗೊಳ್ತದೆ ಗೊತ್ತಿಲ್ಲ ಅಲ್ಲ. ವ್ಲಾಗ್ ಎಂಡ್ ಮಾಡುವ ಮುಂಚೆ ಬರ್ಡೇಗೆ ವಿಶ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. ಆದ್ಯ ಹಾಗೂ ಆರಾಧ ಇಬ್ಬರು ಸಹ ಟ್ವಿನ್ಸ್. ಇವರ ಬರ್ಡೇ 10th ಮೇಗೆ. ಹ್ಯಾಪಿ ಬರ್ಡೇ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ಹಾಡು ಮಗ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ನೀ ಹಾಡು. ಹ್ಯಾಪಿ ಬರ್ಡೇ, ಓ ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ, ಗಾಡ್ ಬ್ಲೆಸ್ ಯು ಬೋತ್. ಈ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತೇನೆ, ಆಯ್ತಾ? ಇಷ್ಟ ಆದ್ರೆ ಲೈಕ್ ಮಾಡಿ, ತುಂಬಾ ಇಷ್ಟ ಆದ್ರೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ Here we meet once